ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿದೇಶಿ ಸಿಗರೇಟ್ ಅನ್ನ ಸೇದುವ ನಟರು ನಿರ್ದೇಶಕರು ಎಚ್ಚರದಿಂದಿರಬೇಕಾಗಿದೆ. ಗಾಂಧಿನಗರದಲ್ಲಿ ನಕಲಿ ವಿದೇಶಿ ಸಿಗರೇಟ್ ಜಾಲ ಪತ್ತೆಯಾಗಿದೆ. ವಿದೇಶಿ ಸಿಗರೇಟ್ ಸೇದೋ ನಟ ನಿರ್ದೇಶಕರೇ ಎಚ್ಚರ. ಗಾಂಧಿನಗರದಲ್ಲಿ ನಕಲಿ ವಿದೇಶಿ ಸಿಗರೇಟ್ ಜಾಲ ಪತ್ತೆಯಾಗಿದೆ. ಉಪ್ಪಾರಪೇಟೆ ಪೊಲೀಸರು ದಿಢೀರ್ ದಾಳಿ ನಡೆಸಿದ ಸಂದರ್ಭದಲ್ಲಿ ಈ ಅಸಲಿ ಎತ್ತು ಹೊರಗೆ ಬಂದಿದೆ. ನೋಡಿ ಎಂಥ ವಿಪರ್ಯಾಸ ಗೊತ್ತಾ? ದೇವಸ್ಥಾನದ ಮೇಲೆಯೇ ರಹಸ್ಯವಾಗಿ ಆ ಸಿಗರೇಟ್ ಅನ್ನು ತಯಾರು ಮಾಡ್ತಾ ಇರ್ತಾರೆ. 40 ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಸಿಗರೇಟ್ ಜಪ್ತಿ ಮಾಡಿದೆ ಖಾಕಿ. ಸ್ಯಾಂಡಲ್ವುಡ್ ಮಂದಿಯೇ ನಕಲಿ ಸಿಗರೇಟ್ನ ಗ್ರಾಹಕರು. ಸಿಗರೇಟ್ ಅಂದರೆ ಆರೋಗ್ಯಕ್ಕೆ ಹಾನಿಕರ. ಅದರಲ್ಲಿ ನಕಲಿ ಸಿಗರೇಟ್ ಅಂದರೆ ಕೇಳೋದೇ ಬೇಡ. ಈಗ ಯಾರೆಲ್ಲ ಧೂಮಪಾನಿಗಳಿದ್ದಾರೆ ಅವ್ರು ತಗೊಳ್ಳೋ ಆ ಸಿಗರೇಟ್ ಪ್ಯಾಕ್ ಮೇಲೆ ಇರುತ್ತೆ ಅದು ಎಷ್ಟರ ಮಟ್ಟಿಗೆ ಹೆಲ್ತನ್ನು ಹಾಳು ಮಾಡುತ್ತೆ ಅಂತ. ಅದರ ಮೇಲೆ ಒಂದು ಬೋರ್ಡ್ ಇರುತ್ತೆ, ಆರೋಗ್ಯಕ್ಕೆ ಹಾನಿಕರ ಅಂತ. ಸಿಗರೇಟೇ ದೇಹಕ್ಕೆ ಆರೋಗ್ಯಕ್ಕೆ ಹಾನಿಕರ, ಅದರಲ್ಲೂ ನಕಲಿ ಮಾಡಿದ್ರೆ ಕಥೆನೇ ಬೇಡ. ಇಲ್ಲಿ ಮತ್ತೊಂದು ದುರ್ದೈವ ಏನು ಅಂದರೆ ದೇವಸ್ಥಾನದ ಮೇಲೆಯೇ ರಹಸ್ಯ ಸಿಗರೇಟ್ ತಯಾರಿಕೆ ಮಾಡ್ತಿರ್ತಾರೆ ಅನ್ನೋದಾದರೆ ಇದೊಂದು ದೊಡ್ಡ ಜಾಲವೇ ಇರಬೇಕು. ಹಲವಾರು ವರ್ಷಗಳಿಂದ ನಡೀತಾನೂ ಇರಬಹುದು. ಬ್ರ್ಯಾಂಡೆಡ್ ಸಿಗರೇಟ್ ಕಂಪನಿ ಪರವಾಗಿ ಜಾಲದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡ ನಂತರದ ಸಂದರ್ಭದಲ್ಲಿ ದಾಳಿ ಆಗಿರೋದು. ಉಪ್ಪಾರಪೇಟೆ ಪೊಲೀಸರು ನಡೆಸಿದ ದಾಳಿಯಲ್ಲಿ ಈ ಅಸಲಿ ಸತ್ಯ ಹೊರಗೆ ಬಂದಿದೆ. ಗಾಂಧಿನಗರದ ಚಿನ್ನಗರಮ್ಮದೇವಿ ದೇವಸ್ಥಾನದ ಮೇಲೆ ಈ ನಕಲಿ ವಿದೇಶಿ ಸಿಗರೇಟ್ ತಯಾರಿಕೆಯ ಘಟಕ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಸಿನಿಮಾ ಮಂದಿಯೇ ಇವರ ಟಾರ್ಗೆಟ್. ನಕಲಿ ಸಿಗರೇಟ್ ತಯಾರಿಕಾ ಘಟಕ ಅತ್ಯಂತ ರಹಸ್ಯವಾಗಿ ನಡೀತಾ ಇರುತ್ತೆ. ಒಂದು ಗೋಡೋನೇ ಮಾಡ್ಕೊಂಬಿಟ್ಟಿದ್ದಾರೆ. ಇದರ ಜೊತೆಗೆ 30 ರಿಂದ 40 ಲಕ್ಷ ರೂಪಾಯಿ ಮೌಲ್ಯದ ಸಿಗರೇಟ್ ಬಾಕ್ಸ್ಗಳಲ್ಲಿ ಸಿಕ್ಕಿದ್ದಾವೆ. ಅವುಗಳನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಸಿನಿಮಾ ಮಂದಿ ಅಂದರೆ ಫಾರಿನ್ ಸಿಗರೇಟ್ಸ್ ಇರ್ತಾರೆ, ಈ ಥರದ್ದು ಒಂದಷ್ಟು ಪರಿಕಲ್ಪನೆಗಳಿರ್ತವೆ. ಅಫ್ಕೋರ್ಸ್ ಇದರ ನಡುವೆ ಆ ಸಿನಿಮಾ ಮಂದಿಯನ್ನೇ ಟಾರ್ಗೆಟ್ ಮಾಡ್ಕೊಂಡು ಇಲ್ಲೊಂದು ನಕಲಿ ಜಾಲ ತನ್ನದೇ ಆದ ರೀತಿಯಲ್ಲಿ ನಕಲಿ ಸಿಗರೇಟ್ಗಳನ್ನು ಸಿದ್ಧಪಡಿಸ್ತಾ ಇತ್ತು. ಇನ್ನು ಉಪ್ಪಾರಪೇಟೆ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಉಪ್ಪಾರಪೇಟೆ ಪೊಲೀಸರು ದಿಢೀರಂತ ದಾಳಿ ನಡೆಸಿ ಅಂದಾಜು 40 ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಸಿಗರೇಟ್ ಜಪ್ತಿ ಮಾಡಿದ್ದಾರೆ ಅನ್ನೋದಾದರೆ ದೊಡ್ಡ ಜಾಲವೇ ಇರಬೇಕು. ಬಹಳಷ್ಟು ವರ್ಷಗಳಿಂದಲೂ ನಡೆದಿರಬಹುದು. ಸದ್ಯಕ್ಕೆ ತನಿಖೆಯ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ? ದಿವ್ಯಾ, ಬೆಂಗಳೂರಿನಲ್ಲಿ ಆಗಾಗ ಈ ಏರ್ಪೋರ್ಟ್ ಆಗಿರಬಹುದು ಮತ್ತು ಬೆಂಗಳೂರಿನ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ನಕಲಿ ಸಿಗರೆಟ್ಗಳನ್ನ ಪೊಲೀಸರು ಸೀಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದರ ಮುಂದುವರಿದ ಭಾಗವಾಗಿ ಈಗ ಈ ನಗರದ ಹೃದಯ ಭಾಗ ಅಂದ್ರೆ ಗಾಂಧಿನಗರ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಮೇಲ್ಗಡೆಗೆ ಅಂದ್ರೆ ಈ ಚಿನ್ನಗಾರಮ್ಮ ದೇವಿ ದೇವಸ್ಥಾನ ಏನಿದೆ ಇದರ ಮೇಲ್ಗಡೆಗೆ ಈ ನಕಲಿ ವಿದೇಶಿ ಸಿಗರೆಟ್ ತಯಾರಿಕಾ ಘಟಕ ನಡೀತಾ ಇತ್ತು ಅಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್. ಯಾಕೆ ಇದು ಸ್ಥಳೀಯ ಪೊಲೀಸರ ಮಾಹಿತಿಗೆ ಬಂದಿರ್ಲಿಲ್ವಾ, ಅಂದ್ರೆ ಗಮನಕ್ಕೆ ಬಂದಿರ್ಲಿಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಏನೋ ಇಷ್ಟು ದಿವಸ ಸುಮ್ಮನೆ ಇದ್ದು ಈಗೇನಾದ್ರೂ ಕೂಡ ಪೊಲೀಸರು ಬೇಕಂತಲೇ ದಾಳಿ ಮಾಡಿದ್ರ ಅನ್ನೋ ಅನುಮಾನಗಳು ಮತ್ತೊಂದು ಕಡೆ ವ್ಯಕ್ತ ಆಗುತ್ತೆ. ಸದ್ಯಕ್ಕೆ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ 40 ರಿಂದ 50 ಲಕ್ಷ ಬೆಲೆ ಬಾಳುವಂತಹ ಈ ನಕಲಿ ಸಿಗರೆಟ್ಗಳನ್ನ ವಶಪಡಿಸಿಕೊಂಡಿರುವಂತದ್ದು. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಇವರ ಗ್ರಾಹಕರು ಯಾರು ಅಂತಂದ್ರೆ ಇಲ್ಲಿ ಗಾಂಧಿನಗರದಲ್ಲಿ ಸಿನಿಮಾ ಮಂದಿಯೇ ಇವರ ಗ್ರಾಹಕರಾಗಿದ್ರಂತೆ. ಅಂದ್ರೆ ಸಿನಿಮಾ ಮಂದಿ ಟೆಕ್ನಿಷಿಯನ್ಸ್ ಆಗಿರಬಹುದು, ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿರುವಂತಹ ಅನೇಕ ಮಂದಿ ಏನಿದ್ದಾರೆ ಇದೇ ನಕಲಿ ಸಿಗರೆಟ್ಗಳನ್ನ ಸೇವನೆ ಮಾಡ್ತಾ ಇದ್ರು ಅನ್ನೋದು ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಈ ಕನಕನ ಕಿಂಡಿ ಏನು ಬರುತ್ತಲ್ಲ ಆ ರೀತಿಯಲ್ಲಿ ಒಂದು ಗೋಡಿಯನ್ನ ಕೊರೆದು ಯಾರಿಗೂ ಕೂಡ ಗೊತ್ತಾಗಬಾರದು ಅನ್ನೋ ಒಂದು ಆಂಗಲ್ ನಲ್ಲಿ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಇಲ್ಲಿ ಆರೋಪಿಗಳು ಕೃತ್ಯವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಈ ಗಾಂಧಿನಗರದಲ್ಲಿ ಸಿಗುವಂತಹ ವಿದೇಶಿ ಸಿಗರೆಟ್ಗಳನ್ನ ಸೇವಿಸುವಂತಹ ಈ ನಟರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಏನೆಲ್ಲ ಇದ್ದಾರೆ ಸಿನಿಮಾ ಮಂದಿ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಇಲ್ದಿದ್ರೆ ಮೊದಲೇ ಸಿಗರೇಟ್ ಆರೋಗ್ಯಕ್ಕೆ ಹಾನಿಕರ. ಆದ್ರೆ ಈ ರೀತಿ ವಿದೇಶಿ ಸಿಗರೆಟ್ಗಳನ್ನ ನಾವು ಸೇರ್ತೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗಿ ನಕಲಿ ಸಿಗರೆಟ್ ಅನ್ನ ಸೇವನೆ ಮಾಡುವಂಥದ್ದು ಇನ್ನೂ ಹಾನಿಕರ. ಸದ್ಯಕ್ಕೆ
ಪ್ರಕರಣ ದಾಖಲಾಗಿದೆ. ಉಪ್ಪಾರಪೇಟೆ ಪೊಲೀಸರು ಇದ್ರ ಹಿಂದೆ ಯಾರಿದ್ದಾರೆ, ಯಾವೆಲ್ಲ ಜಾಲಗಳಿದೆ, ಎಷ್ಟು ದಿವಸದಿಂದ ಈ ಒಂದು ಕೃತ್ಯವನ್ನ ಇವರು ಎಸಗ್ತಾ ಇದ್ರು ಅನ್ನೋ ಅಂಗಲಲ್ಲಿ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು ದಿವ್ಯಾ. ಅಂದಾಜು ಎಷ್ಟು ಆರೋಪಿಗಳಿದ್ದಾರೆ? ಬರೀ ಸಿಗರೇಟ್ಸ್ ಬಾಕ್ಸ್ ಅಷ್ಟೇ ಸಿಕ್ಕಿದೆಯಾ ಅಥವಾ ಏನಾದರೂ ರಾ ಮೆಟೀರಿಯಲ್ನ ಅದೇ ಒಂದು ಗೋಡನಲ್ಲಿ ಇಟ್ಕೊಂಡಿರೋದು ಈ ಥರದ್ದು ಏನಾದರೂ ಮಾಡಿದಾರಾ ಹೇಗೆ ವಿಶ್ವ? ದಿವ್ಯಾ, ಸಿಗರೆಟ್ಗಳು ಬಂಡಲ್ಗಳು ಮಾತ್ರ ಈಗ ಸಿಕ್ಕಿರುವಂತದ್ದು. ಒಂದು 7 ರಿಂದ 8 ಜನ ಆರೋಪಿಗಳು ಇಲ್ಲಿ ಇದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲಿ ಅಧಿಕಾರಿಗಳು ಒಂದು ಪರಿಶೀಲನೆ ನಡೆಸುವಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ಸದ್ಯಕ್ಕೆ ಪ್ರಕರಣವನ್ನು ಕೂಡ ಅಧಿಕಾರಿಗಳು ದಾಖಲೆ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ಜಾಲದ ಹಿಂದೆ ಯಾರೆಲ್ಲ ಇದ್ದಾರೆ, ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವರಿಗೆ ಕುಮ್ಮಕ್ಕು ಕೊಟ್ಟಂತವ್ರು ಯಾರು ಅನ್ನೋ ಒಂದು ಆಂಗಲ್ ನಲ್ಲಿ ತನಿಖೆ ನಡೀಬೇಕಾಗುತ್ತೆ. ತನಿಖೆ ನಡೆದ ಸಂದರ್ಭದಲ್ಲಿ ವಾಸ್ತವ ಸತ್ಯಾಂಶಗಳು ಹೊರಗಡೆ ಬರಬೇಕಾಗಿದೆ. ಥ್ಯಾಂಕ್ ಯು ಮಾಹಿತಿಗಾಗಿ ವಿಶ್ವನಾಥ್.